ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇಂದೂಸ್ ಕುಕಿಂಗ್ ಆ್ಯಂಡ್ ವ್ಲಾಗ್. ಏನಿದು ವ್ಲಾಗ್ನಲ್ಲಿ ಮೊದಲೇ ದೇವ್ರ ಮನೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ನೈಟ್ 10 ಗಂಟೆಗೆ ದೇವ್ರಿಗೊಂದು ನಮಸ್ಕಾರ ಹಾಕಿ ನಾವು ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಭಾನುವಾರ ಹುಣ್ಣಿಮೆ ಆಗಿತ್ತು, ಸೊ ಮಾಘಸ್ನಾನ ಮಾಡಬೇಕಾಗಿತ್ತು. ಮಾಘಸ್ನಾನದ ಪೂಜೆಗೋಸ್ಕರ ನಾವು ಇಲ್ಲಿ ಬೆಂಗಳೂರನ್ನ ನಾವು ಬಿಟ್ಟಾಗಲೇ 10:45 ಗಂಟೆ ಆಗಿತ್ತು. ನಾವು ಇಲ್ಲಿಂದ ಬಿಟ್ಟು ಸ್ಟ್ರೈಟ್ ನಾವು ಹೋಗಿದ್ದೆ ನಿಮಿಷಾಂಬ ದೇವಸ್ಥಾನಕ್ಕೆ. ನಿಮಿಷಾಂಬ ದೇವಸ್ಥಾನಕ್ಕೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ 1:45 ಆಗಿತ್ತು. 1:15 1:45 ಆಗಿತ್ತು. ನಾವಲ್ಲಿ ಸ್ಟ್ರೈಟ್ ಫಸ್ಟು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಮೊದಲು ಮಾಘ ಮಾಸ ಸ್ನಾನ ಮುಗಿಸ್ಕೊಂಡು ಗಂಗೆ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಗಂಗೆ ಪೂಜೆ ಮಾಡಿದ್ಬಿಟ್ಟು ನಾವು ಅಲ್ಲಿಂದ ಫಸ್ಟು ಅಲ್ಲಿ ಅಶ್ವತ್ಥ ಕಟ್ಟೆ ಸಿಗುತ್ತೆ. ಅಶ್ವತ್ಥ ಕಟ್ಟೆಗೆ ಬಂದು ಅಲ್ಲಿ ದೀಪ ಅಂಟಿಸಿ ಒಂದು 5 ಜನ ಮುತ್ತೈದೆಯರು ಕುಂಕುಮ ಕೊಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕಿ, ಅಲ್ಲಿಂದ ಪಕ್ಕದಲ್ಲಿ ನವಗ್ರಹ ಇದೆ, ನವಗ್ರಹಕ್ಕೂ ಕೂಡ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಾವು ಕ್ಯೂನಲ್ಲಿ ನಿಂತ್ಕೊಳ್ತೀವಿ ದರ್ಶನಕ್ಕೆ ಅಂತೇಳಿ. ನಾವು ದರ್ಶನಕ್ಕೆ ನಿಂತಾಗ ಒಂದು 2:15 ಆಗಿತ್ತು. 2:15 2:15 ಆಗಿತ್ತು. 2:15 ಆಗಿತ್ತು. ನಾವು 2:15 ದರ್ಶನಕ್ಕೆ ನಿಂತ್ಕೊಂಡ್ಮೇಲೆ ಅಲ್ಲಿ ಸ್ಕ್ರೀನಲ್ಲಿ ಉದ್ದಕ್ಕೂ ಕೂಡ ದೇವ್ರದ್ದು ಡೈರೆಕ್ಟ್ ಲೈವ್ ಅಂದರೆ ಅಭಿಷೇಕ ನಡೀತಾ ಇರೋದು, ಅಲಂಕಾರ ನಡೀತಿರೋದೆಲ್ಲ ಡೈರೆಕ್ಟಾಗಿ ಲೈವಲ್ಲಿ ಸ್ಕ್ರೀನಲ್ಲಿ ಹಾಕ್ತಾಯಿದ್ರು. ನಾವು ಅದನ್ನು ಹಾಗೇ ನೋಡಿಕೊಂಡು ಮುಂದಕ್ಕೆ ಮೂವ್ ಆಗ್ತಾಯಿದ್ವಿ. ಒಂದು 2:15 ನಾವು ನಿಂತಿದ್ದಕ್ಕೆ ಬೆಳಗಿನ ಜಾವ ಒಂದು 4:15 4:45 ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಈ ಥರ ದಾರಿ ಉದ್ದಕ್ಕೂ ಅಲ್ಲಿ ಡೈರೆಕ್ಟಾಗಿ ಅಲ್ಲಿ ಯಾವ ಥರ ಅಭಿಷೇಕ ಆಗ್ತಿದೆ, ಅಲಂಕಾರ ಆಗ್ತಿದೆ ಅಂತೇಳಿ ದೇವ್ರದ್ದೆಲ್ಲ ಹಾಕ್ತಾಯಿದ್ರು. ನಾವಿಲ್ಲಿ ದೇವಸ್ಥಾನದ ಒಳಗಡೆ ಹೊರಟಾಗ ಒಂದು 4:15 4:45 ಆಗಿತ್ತು. 4:45 ದೇವ್ರದ್ದು ಒಳಗಡೆ ನಾವು ದೇವಸ್ಥಾನ ಒಳಗಡೆ ಹೋದ್ವಿ. ಇಲ್ಲಿ ಅಲಂಕಾರಗಳು ನೋಡಿ ಯಾವ ರೀತಿ ಅಲಂಕಾರ ಮಾಡಿ, ಹೂವಿನ ಅಲಂಕಾರ. ಇಲ್ಲಿ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿತ್ತು. ಅವತ್ತು ಹುಣ್ಣಿಮೆ ಮತ್ತು ಮಾಘ ಮಾಸ ಆಗಿರೋದ್ರಿಂದ ಸ್ಪೆಷಲಾಗಿ ಅಲಂಕಾರ ಮಾಡಿದರು. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆಗೆ ಬಂದ್ವಿ. ನೋಡಿ ಇಲ್ಲಿ ಮಾಘ ಹುಣ್ಣಿಮೆ ಅಂತೇಳಿ ಗೋಪುರದಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತೇಳಿ ಇಲ್ಲೆಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ಟಿಫನ್ಗೆ ಅಂತೇಳಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಯಾವಾಗಲೂ ಇರುತ್ತಂತೆ ಬೆಳಗ್ಗೆ. ನಾನು ಇದೇ ಮೊದಲನೇ ಸಲ ನಾನು ಹೋಗಿದ್ದನ್ನು, ಗೊತ್ತಿಲ್ಲ. ಅಲ್ಲಿ ಬರೋರೆಲ್ಲ ಹೇಳ್ತಾಯಿದ್ರು ಪ್ರತಿ ಸಲನೂ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಕೊಡ್ತಾರೆ, ಬೆಳಗ್ಗೆ ಒಂದು 5 ಗಂಟೆಗೆ ರೆಡಿ ಇರುತ್ತೆ ಅಂತಿದ್ರು. ಹಾಗೆ ಇಲ್ಲೂ ಕೂಡ 5 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ರೆಡಿ ಇತ್ತು. ಅಲ್ಲಿ ಸುಮಾರು ಜನ ನೋಡಿ ಇವರೆಲ್ಲರೂ ಕೂಡ ಅಲ್ಲಿ ಟಿಫನ್ಗೆ ಅಂತೇಳಿ ಕಾಯ್ತಾರೆ ಪ್ರಸಾದಕ್ಕೆ ಅಂತ. ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ, TR ನರಸೀಪುರದ ಹತ್ರ. ನಾನು ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಫೋನ್ ಸ್ವಲ್ಪ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಮತ್ತು ದೇವಸ್ಥಾನದ ಬಂದು ಚಾರ್ಜಿಂಗ್ ಹಾಕ್ಕೊಂಡು TTನಲ್ಲಿ ಆಮೇಲೆ ಮಾದೇಶ್ವರನ ಬೆಟ್ಟಕ್ಕೆ ಅಂತ ಹೊರಟ್ವಿ. ಇಲ್ಲಿ ಅಲ್ಲಿ ತೊಗೊಂಡಿರುವಂಥ ಇದು ಕ್ಲಿಪ್ಪಿಂಗ್ ಇದು. ಇಲ್ಲಿ ನೋಡಿ, ಇಲ್ಲೂ ಕೂಡ ನಿಮಿಷಾಂಬಗಿಂತ ಜಾಸ್ತಿನೇ ಇತ್ತು. ನಾವು ಇಲ್ಲಿ ಬಂದಾಗ ಆಲ್ರೆಡಿ ಒಂದು 11 ಗಂಟೆ ಏನೋ ಆಗಿತ್ತು. ಇಲ್ಲಿ ನಾವು 11 ಗಂಟೆ ಕ್ಯೂಯಲ್ಲಿ ಹೋಗಿ ನಿಂತ್ಕೊಂಡಿದ್ದಕ್ಕೆ ನಮ್ಗೆ ಇಲ್ಲಿ ದರ್ಶನ ಮುಗ್ದಿದ್ದೇ ಒಂದು 2:15 ಏನೋ ಆಗಿತ್ತು. 2:15 ಏನೋ ಆಗಿತ್ತು ನಮಗೆ. ಇಲ್ಲಿ ಡಿವೈಡ್ ಆಗಿಬಿಟ್ರಿ ಎಲ್ಲರೂ. ಕೆಲವರು ಸ್ಪೆಷಲ್ ದರ್ಶನಲ್ಲಿ ಹೋದರು, ಕೆಲವರು ಏಜ್ ಆಗಿರೋರಿಗೆ ಅಂತೇಳಿ ಅದು ಅರ್ಧ ಟಿಕೆಟ್ ಇತ್ತು, 250 ರೂಪಾಯಿ ಟಿಕೆಟು, 500 ರೂಪಾಯಿ ಟಿಕೆಟು. ಕೆಲವರು ಧರ್ಮ ದರ್ಶನಕ್ಕೆ ಹೋದರು. ಈ ಥರ ಎಲ್ಲ ಡಿವೈಡ್ ಆದ್ವಿ. ಮತ್ತು ಹೊರಗಡೆ ಬಂದಮೇಲೆ ಎಲ್ಲ ಒಟ್ಟಿಗೆ ನಾವು ಪ್ರಸಾದ ತಿನ್ನಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ತುಂಬ ಲೇಟ್, ಅಲ್ಲೇ ತುಂಬ ರಶ್ ಇರೋದ್ರಿಂದ. ಇನ್ನು ಊಟಕ್ಕೆ ಕೂಡ ತುಂಬ ಜನ ನಿಂತಿದ್ರು. ಇನ್ನು ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಲ್ಲಿಂದ ನಾವು ಸಾಲೂರು ಮಠಕ್ಕೆ ಅಂತೇಳಿ ಹೊರಟ್ವಿ. ಸಾಲೂರು ಮಠದಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾಲೂರು ಮಠದಲ್ಲಿ ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ಸೊಪ್ಪಿನ ಪಲ್ಯ ಇವೆಲ್ಲ ಆಗಿತ್ತು. ಅದೆಲ್ಲ ಮುಗಿದ್ಮೇಲೆ ಮತ್ತು ಇನ್ನೊಂದು ಟ್ರಿಪ್ ಹುಳ್ಳಿ ಕಾಳು ಹುಳಿ ಮಾಡಿ ಪಾಯಸ ಮಾಡಿ ಎಲ್ಲ ಮಾಡಿದರು. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಹದೇಶ್ವರ ಬೆಟ್ಟದಿಂದ ಬರ್ತಾ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಅದು ಅವತ್ತು ಭಾನುವಾರ ಆಗಿರೋದ್ರಿಂದ ಕ್ಲೋಸ್ ಆಗಿತ್ತಂತೆ ದೇವಸ್ಥಾನ, ಗೊತ್ತಿಲ್ಲ ನಮಗೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಕಬ್ಬಾಳಿಗೆ ಅಂತೇಳಿ ಬಂದ್ವಿ. ನಾವು ಕಬ್ಬಾಳಿಗೆ ಬಂದಾಗ ಆಲ್ರೆಡಿ ಅಲ್ಲಿ 7:15 ಆಗೋಗ್ಬಿಟ್ಟಿತ್ತು ಟೈಮು. ಇನ್ನು 7:15 8 ಗಂಟೆ ಹತ್ತಿರ ಇರೋದ್ರಿಂದ ಅವರು ಕ್ಲೋಸಿಂಗ್ ಟೈಮ್ ಬೇಗ ಬನ್ನಿ ಅಂತ ಕರೀತಾಯಿದ್ರು. ಇಲ್ಲಿ ಜನಗಳು ಯಾರೂ ರಶ್ ಇರಲಿಲ್ಲ. ಅಲ್ಲೂ ಹುಣ್ಣಿಮೆ ಆಗಿರೋದ್ರಿಂದ ಸ್ಪೆಷಲ್ ಪೂಜೆ ಅಂತೂ ಇತ್ತು. ನಾವು ಅಲ್ಲಿ 2 ಸಲ ದರ್ಶನ ಮಾಡಿದ್ವಿ ನಾವು. ಇಲ್ಲೂ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ನಮಗೆ. ನೋಡಿ, ಈ ಥರ ಸ್ಟ್ರೈಟಾಗಿ ನಾವು ಡೈರೆಕ್ಟಾಗಿ ಆರಾಮಾಗಿ ಹೋಗಿದ್ವಿ, ಒಳಗಡೆ ಯಾರೂ ಇಲ್ಲ ಜನ. ಇಲ್ಲಿ ನಾವು 2 ಸಲ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲೂ ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಕಬ್ಬಾಳಮ್ಮಂಗೆ. ಇಲ್ಲಿ ನೋಡಿ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಮೇಲೆ ಈಗ ಒಂದು ಸುತ್ತ ಒಂದು ವಿಡಿಯೋ ತಕ್ಕೊಂಡೆ ನೋಡಿ. ಈ ರೀತಿ ವಿಡಿಯೋ ಎಲ್ಲ ತಕ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಕಲ್ಲಳ್ಳಿಗೆ ಅಂತ ಹೇಳಿ ಹೊರಟ್ವಿ. ಅವತ್ತು ಕಲ್ಲಳ್ಳಿಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಜಾತ್ರೆ ಅಂತಂದರೆ ಇರುತ್ತಲ್ಲ, ಸ್ಟಾಲ್ಗಳು, ಸುತ್ತಮುತ್ತ ಸ್ಟಾಲ್ಸ್ ಇರುತ್ತೆ, ಮಕ್ಕಳು ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ರೋಡ್ ಉದ್ದಕ್ಕೂ ಸೀರಿಯಲ್ ಸೆಟ್ ಬಿಟ್ಟಿರ್ತಾರೆ.
ಅದರದ್ದು ಒಂದು ವೈಬೇ ಬೇರೆ ಥರ. ಅದು ಜಾತ್ರೆ ಅಂದರೆ ಅದ್ರ ಸಪ್ರೇಟಾಗೆ ವೈಬ್ಸ್ ಇರುತ್ತೆ ಅದರದ್ದು. ಅಲ್ಲೂ ಕೂಡ ತುಂಬಾ ಜನ ಇದ್ದರು. ನಾವು ಡೈರೆಕ್ಟಾಗಿ ಹೋಗಿದ್ರಂತೂ ರಶಲ್ಲಿ ನಿಂತು ನಾವು ದರ್ಶನ ಮುಗಿಸ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗಿಬಿಡೋದು. ನಮಗೆ ಸ್ಪೆಷಲ್ ಟಿಕೆಟ್ ಕೊಡಿಸಿದ್ರು ಒಬ್ಬರಲ್ಲಿ. ನಮ್ಮ ಜೊತೆಗೆ ಬಂದಿರೋರೇ ಒಬ್ಬರು ಆಂಟಿ ಇದ್ದರು, ಅವ್ರು ಸ್ಪೆಷಲ್ ಟಿಕೆಟ್ ಅಂತ ಕೇಳಿ ಕೊಡಿಸಿದ್ರು. ಅಲ್ಲಿರೋ 24 ಜನಕ್ಕೂ ಕೂಡ 24 ಟಿಕೆಟ್ ಕೊಡಿಸಿದ್ರು. ಹಾಗಾಗಿ ನಾವು ಡೈರೆಕ್ಟಾಗಿ ಹೋದ್ವಿ. ನಾವು ರಶಲ್ಲಿ ನಿಂತ್ಕೊಳ್ದಿರ ಆರಾಮಾಗಿ ನಾವು ದರ್ಶನ ಮುಗಿಸ್ಕೊಂಡು, ಅಲ್ಲಿ ಪ್ರಸಾದ ಇರಲಿಲ್ಲ, ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ. ಅಲ್ಲಿಂದ ನಾವು ಒಂದು 8:45 ಅಷ್ಟೊತ್ತಿಗೆ ನಾವು ಅಲ್ಲಿ ಬಿಟ್ವಿ. ನಾವು 8:45ಕ್ಕೆ ಬಿಟ್ಟು ನಾವು ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಮಗೆ ಒಂದು 10:45 ಅಂತೂ ಆಗಿತ್ತು. ನಾವು ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಹಿಂದಿನ ದಿವಸ ನೈಟ್ ನಾವು 11 ಗಂಟೆಗೆ ಬಿಟ್ಟಿದ್ದಕ್ಕೆ, ಶನಿವಾರ ನೈಟ್ 11 ಗಂಟೆಗೆ ಬಿಟ್ಟಿದ್ದಕ್ಕೆ, ಭಾನುವಾರ ನೈಟ್ 11 ಗಂಟೆಗೆಲ್ಲ ನಾವು ಮನೇಲಿದ್ವಿ ಆಲ್ರೆಡಿ. ಈ ಒಂದು ದಿವಸದಲ್ಲಿ ಎಷ್ಟು ದೇವಸ್ಥಾನಗಳು ನಮಗೆ ರೀಚ್ ಮಾಡೋಕ್ಕಾಗುತ್ತೋ ಅಷ್ಟು ದೇವಸ್ಥಾನಗಳನ್ನ ಚೆನ್ನಾಗಿ ತೋರಿಸಿದ್ರು. ಅಲ್ಲಿರೋರು ಕೂಡ ನಮ್ಗೆ ಬೇಜಾರಾಗಲಿಕ್ಕೆ ನಮ್ಮನ್ನು ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಹಾಗೆ ಕೂಡ ಡ್ರೈವರ್ಗಳು ಕೂಡ ನಮಗೆ ಚೆನ್ನಾಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಆ ಟೈಮ್ಗೆ ಕರೆಕ್ಟಾಗಿ ಅಲ್ಲಿ ಕರ್ಕೊಂಡೋದ್ರು. ಅವರು ಕೂಡ ನಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆದರು. ಆವತ್ತು ಒಂದು ದಿವಸಕ್ಕೆ ನಾವು ಸುಮಾರು ಕಡೆ ದೇವಸ್ಥಾನಗಳನ್ನ ಪ್ರದರ್ಶನ ಮಾಡ್ಕೊಂಡು ಬಂದ್ವಿ ನಾವು. ಈ ರೀತಿ ಇತ್ತು ಇವತ್ತಿಂದು ನಮ್ಮದು ವೀಡಿಯೋ ಬಂದು ಶನಿವಾರದ್ದು ಭಾನುವಾರದ್ದು 2 ದಿವಸದ ವೀಡಿಯೋ ಆಗಿತ್ತಿದು. ನಿಮಗೊಂದು ಕ್ಲಿಪ್ಪಿಂಗ್ ಹಾಕಬೇಕು ಅಂತೇಳಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಹೇಳಿ ಬರುತ್ತೆ. ಆಲ್ ಮೇಲೂ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋನ ಫಸ್ಟು ನಾನು ಅಪ್ಲೋಡ್ ಮಾಡೋದು ಅದು ನಿಮಗೆ ಬಂದು ತಲುಪುತ್ತೆ. ನೀವು ಆ ವಿಡಿಯೋನ ನೀವು ಫಸ್ಟ್ ನೋಡ್ಕೊಳ್ಬೋದು. ಇದರಿಂದ ನಿಮಗೇನು ಖರ್ಚೇನಾಗೋದಿಲ್ಲ. ದಯವಿಟ್ಟು ನಾನು ಇವತ್ತಿಗೆ ನಂದು 100 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದಕ್ಕೆಲ್ಲ ಪ್ರೋತ್ಸಾಹ ನಿಮ್ಮದೇ ಆಗಿರುತ್ತೆ. ನಾನು ನಿಮಿಷ ಅಂಬದು ಒಂದೇ ಒಂದು ಶಾರ್ಟ್ಸ್ ಹಾಕಿದ್ದಷ್ಟೇ. ಆ ಒಂದೇ ಒಂದು ಶಾರ್ಟ್ಸ್ಗೆ ತುಂಬ ಜನ ವ್ಯೂವರ್ಸು ನಮಗೆ ಲೈಕ್ ಮಾಡಿದ್ದಾರೆ, ತುಂಬ ಜನ ವ್ಯೂವರ್ಸು ನಮಗೆ ನೋಡಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ.